ಗುರುಗಳಿಗೆ ನಮಸ್ಕಾರ. ಜೊತೆಯಲ್ಲಿ ಯೋಗ ಬಂಧುಗಳು, ಯೋಗ ಸಾಧಕರಿದ್ದೀರಿ, ತಮ್ಗೆಲ್ಲರಿಗೂ ಕೂಡ ನಮಸ್ಕಾರ. ಕಳೆದ 2 ವಾರದಿಂದ ತಮ್ಮೆಲ್ಲರ ಜೊತೆಗೆ ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳುವಂತ ಒಂದು ಸದಾವಕಾಶವನ್ನು ಗುರುಗಳು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಆರಂಭದಲ್ಲೇ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಷಯದ ಮುಂದುವರಿದ ಭಾಗವನ್ನ ಯೋಚನೆ ಮಾಡುವಂತ ಸಮಯ ಅಂತ ಅನ್ಕೋತೀನಿ. ಆ ಕಳೆದ ಮೊದಲನೇ ಅವಧಿಯಲ್ಲಿ ನಾನು ತಗೊಂಡಂತ 2 ವಾರದ ಹಿಂದಿನ ಅವಧಿಯಲ್ಲಿ ರಾಮ, ಶಿವ, ರಾಮ, ಕೃಷ್ಣ ಈ 3 ಹೆಸರುಗಳ ಬಗ್ಗೆ ಇರುವಂತ ಇಡೀ ದೇಶದ ಜನರಿಗಿರುವಂತ ಅಥವಾ ಈ ಸಂಸ್ಕೃತಿಯಲ್ಲಿರುವಂತ ಆ ಹೆಸರಿಗೆ ಏನು ಪ್ರೀತಿ ಇದೆ ಅದನ್ನು ನಾನು ಚರ್ಚೆ ಮಾಡಿದ್ದೆ. ಶಿವ ವೈಯಕ್ತಿಕ ಜೀವನದ ಸಂಕೇತ, ರಾಮ ಕೌಟುಂಬಿಕ ಜೀವನದ ಸಂಕೇತ, ಅದೇ ರೀತಿಯಾಗಿ ಕೃಷ್ಣ ಸಮಾಜ ಜೀವನದ ಸಂಕೇತ ಅಂತ ಹೇಳಿದ್ದೆ. ಕಳೆದ ವಾರ ಅದರ ಮುಂದುವರೆದ ಭಾಗವಾಗಿ ಶಿವ ಹೇಗೆ ವೈಯಕ್ತಿಕ ಜೀವನದ ಸಂಕೇತ ಅನ್ನೋದನ್ನ ಚರ್ಚೆ ಮಾಡಿದ್ದೆ. ವಿಷಯ ತುಂಬಾ ಇದ್ದಿದ್ರಿಂದಾಗಿ ಮತ್ತು ನಮಗೂ ತಕ್ಷಣಕ್ಕೆ ಮುಗಿಸ್ಬಿಡ್ಬೇಕು ಅನ್ನೋ ಅವಸರ ಇಲ್ಲದೆ ಇರೋದ್ರಿಂದ ಒಂದ್ ಸ್ವಲ್ಪ ಹೆಚ್ಚಿಗೆ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೆ. ಅರ್ಧಕ್ಕೆ ಬಂದು ನಿಂತಿದ್ವಿ. ಹಾಗೆ ನೋಡಿದ್ರೆ ಅದು ಕೂಡ ಒಂದು ಸಂಕೇತ ಅಂತಾನೆ ಅನ್ಕೋಬಹುದು. ಕಳೆದ ವಾರ ಶಿವನ ಬಗ್ಗೆ ಹೇಳುವಾಗ ಅರ್ಧಕ್ಕೆ ನಿಂತಿತ್ತಲ್ಲ, ಅದು ಒಂದು ಸಂಕೇತವೇ. ಯಾಕೆ ಅಂದ್ರೆ ಶಿವ ಅರ್ಧನಾರೀಶ್ವರ ತಾನೆ. ಬಹಳ ವಿಶೇಷ ಏನಂದ್ರೆ ಬಹುಶಃ ಪೌರಾಣಿಕವಾಗಿ ಇನ್ನು ಯಾರಲ್ಲೂ ಕಾಣದೇ ಇರುವಂತ ಒಂದು ವಿಶಿಷ್ಟವಾದಂತ ಸಂಕೇತ ಈ ಅರ್ಧನಾರೀಶ್ವರ ತತ್ವದ್ದು. ಅರ್ಧ ಶರೀರವನ್ನ ಆತ ತನ್ನ ಹೆಂಡತಿ ಕೊಟ್ಟಿದ್ದಾನೆ, ಪತ್ನಿಗೆ ಕೊಟ್ಟಿದ್ದಾನೆ. ಅಷ್ಟಾದ್ರೂ ಕೂಡ ಆತ ಹೆಂಡತಿಯ ಪತ್ನಿಯ ಜೊತೆಗೇ ಇದ್ದನು ಕಾಮಪ್ರಾಸುವ ರೀತಿಯಲ್ಲಿ ಕಾಮಾಸಕ್ತಿಯಲ್ಲಿ ತೊಡಗಿಲ್ಲ, ಬದಲಾಗಿ ಧ್ಯಾನದಲ್ಲಿ ಮುಳುಗಿದ್ದಾನೆ. ಇದು ಶಿವನ ವಿಶೇಷ. ಇನ್ನೊಂದು ಗಮನಿಸಿ ನೀವು, ಒಂದು ಕಡೆಗೆ ಪತ್ನಿಗೆ ಅರ್ಧ ಶರೀರವನ್ನು ಕೊಟ್ಟಂತ ಶಿವ ಇನ್ನರ್ಧ ಶರೀರವನ್ನ ತನ್ನ ಗೆಳೆಯನಿಗೆ ಕೊಟ್ಟಿದ್ದಾನೆ, ಅಂದ್ರೆ ವಿಷ್ಣು ಕೊಟ್ಟಿದ್ದಾನೆ. ಹರಿಹರ ತಾನೆ ಆತ. ಹೀಗೆ ಹರಿಹರನಾಗಿದ್ದು ಅರ್ಧ ಶರೀರವನ್ನ ಗೆಳೆಯನಿಗೆ ಕೊಟ್ಟಿದ್ದಾನೆ, ಅರ್ಧ ನಾರೀಶ್ವರನಾಗಿ ಅರ್ಧ ಶರೀರವನ್ನ ಪತ್ನಿಯ ಜೊತೆಯಲ್ಲಿ ಹಂಚಿಕೊಂಡಿದ್ದಾನೆ. ಇದು ಇನ್ನೊಂದು ವಿಶೇಷವೂ ಕೂಡ ಹೌದು ಅಂತ ಅನ್ಸುತ್ತೆ. ಒಂದು ವೈಯಕ್ತಿಕವಾಗಿ ಶಿವ ಧ್ಯಾನಾಸಕ್ತನಾಗಿ ವೈಯಕ್ತಿಕ ಜೀವನದ ಸಂಕೇತ ಅಂತ ಹೇಳಿದ್ನು. ಪತ್ನಿಯ ಜೊತೆಗೆ ಶರೀರನ ಹಂಚಿಕೊಂಡಂತ ಆತ ಕುಟುಂಬಕ್ಕೆ ಎಷ್ಟು ಸಮಯವನ್ನ ಎಷ್ಟು ಆದ್ಯತೆಯನ್ನು ಕೊಡಬೇಕು ಅನ್ನೋದು ಕೂಡ ಇದೊಂದು ಸಂಕೇತ ಅಂತ ಅನ್ಸುತ್ತೆ. ಹರಿಹರನಾಗಿ ವಿಷ್ಣುವಿನ ಜೊತೆಯಲ್ಲಿ ಶರೀರವನ್ನು ಹಂಚಿಕೊಂಡಿರುವಂತ ಶಿವ ಸಮಾಜ ಜೀವನಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದಾನೆ ಅನ್ನೋ ಸಂಕೇತವೂ ಕೂಡ ಇದು ಅಂತ ಅನ್ಸುತ್ತೆ. ಹೀಗೆ ಅರ್ಧನಾರೀಶ್ವರನಾಗಿ ಹರಿಹರನಾಗಿ ಅರ್ಧ ಅರ್ಧ ಇರುವಂಥದ್ದು ಅವರ ವಿಷಯದ ಪ್ರಸ್ತಾಪ ಮಾಡುವುದು ಕೂಡ ಕಾಕತಾಳೀಯವಾಗಿ ಕಳೆದ ವಾರ ಅರ್ಧಕ್ಕಾಗಿತ್ತು. ಈ ವಾರ ಇನ್ನರ್ಧವನ್ನು ಮುಂದುವರಿಸ್ತಾ ಇದ್ದೀವಿ. ಅರ್ಧನಾರೀಶ್ವರ ತತ್ವವನ್ನ ಸಾಂಕೇತಿಕವಾಗಿ ಇಷ್ಟು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗೋದಾದ್ರೆ, ಶಿವನ 4 ಕೈಗಳ ಬಗ್ಗೆ ನಾನು ಕಳೆದ ವಾರ ಪ್ರಸ್ತಾಪ ಮಾಡ್ತಾ ಇದ್ದೆ. ಜಟೆಯಿಂದ ಆರಂಭ ಮಾಡಿ ಜಟೆಯಲ್ಲಿರುವಂತ ಚಂದ್ರ, ಗಂಗೆ, ಕೊರಳಲ್ಲಿರುವಂತ ಹಾರ, ಕೈಗಳಲ್ಲಿರುವಂತ ವಿಶೇಷತೆಗಳ ಬಗ್ಗೆ ಹೇಳ್ತಾ ಬಂದಿದ್ದೆ. 2 ಕೈಗಳ ಬಗ್ಗೆ ಹೇಳಿದ್ದೆ. ಒಂದು ಕೈಯಲ್ಲಿ ಡಮರುಗ, ಇನ್ನೊಂದು ಕೈಯಲ್ಲಿ ತ್ರಿಶೂಲದ ಬಗ್ಗೆ ಹೇಳಿದ್ದೆ. ಇನ್ನೆರಡು ಕೈಗಳನ್ನು ಗಮನಿಸಿ. ಒಂದು ಕೈಯಲ್ಲಿ ಚಿನ್ಮುದ್ರೆ ಇದೆ. ಚಿನ್ಮುದ್ರೆ ಆತ ನಟಭಯಂಕರ ತಾನೆ. ಮುದ್ರೆಗಳೆಲ್ಲವೂ ಕೂಡ ಶಿವನಿಂದಲೇ ಆರಂಭ ಆಗಿದ್ದು. ಆತ ನಾಟ್ಯಶಾಸ್ತ್ರ ಪ್ರವೀಣನೂ ಕೂಡ, ನಟರಾಜ ಆತ. ಹಾಗೆ ಮುದ್ರೆಗಳಲ್ಲಿ, ನಾಟ್ಯದಲ್ಲಿ ಮುದ್ರೆಗಳಿಗೆ ಅದೆಷ್ಟು ಮಹತ್ವ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅಂತಹ ಚಿನ್ಮುದ್ರೆ ಇನ್ನೊಂದು ಕೈಯಲ್ಲಿದೆ. ಚಿನ್ಮುದ್ರೆಯಲ್ಲಿ ತೋರ್ಬೆರಳು ಮತ್ತು ಹೆಬ್ಬೆರಳು ಪರಸ್ಪರ ಸೇರ್ಕೊಂಡಿರುತ್ತೆ. ಎರಡೂ ಬೆರಳುಗಳು ಪರಸ್ಪರ ಬಗ್ಗಿರುತ್ತವೆ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಒಂದ್ ಕಡೆ ಹೇಳಿದ ಹಾಗೆ ಮುದ್ರೆಗಳ ಬಗ್ಗೆ ಅವರು ಹೇಳ್ತಾ ಇದ್ದಿದ್ದು, ಈ ಚಿನ್ಮುದ್ರೆಯಲ್ಲಿ ಒಂದು ಬೆರಳು ಗುರುವಿನ ಸಂಕೇತ, ಇನ್ನೊಂದು ಬೆರಳು ಶಿಷ್ಯನ ಸಂಕೇತ ಅಂತ. ಈ ಎರಡೂ ಕೂಡ ಪರಸ್ಪರ ಬಾಗಿ ಸೇರಿಕೊಂಡಿವೆ. ಅಲ್ಲಿ ತಾನು ಕಲಿತಾ ಇದ್ದೀನಿ ಅನ್ನುವ ಅಹಂಕಾರವೂ ಶಿಷ್ಯನಿಗಿಲ್ಲ, ತಾನು ಕಲಿಸ್ತಾ ಇದ್ದೀನಿ ಅನ್ನುವ ದುರಭಿಮಾನವೂ ಕೂಡ ಗುರುವಿಗೆ ಇಲ್ಲ. ಎರಡೂ ಕೂಡ ಒಟ್ಟೊಟ್ಟಿಗೆ ಸೇರಿ ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದೀವಿ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಕಲ್ಪನೆ, ಭಾವ ಈ ಚಿನ್ಮುದ್ರೆಯಲ್ಲಿ ನಾವು ನೋಡ್ತೀವಿ ಅಂತ. ಅದಕ್ಕಾಗಿ ತಾನೆ ಓಂ ಸಹನಾವವತು ಸಹನೋ ಭುನಕ್ತು ಅಂತ ಹೇಳ್ತೀವಿ. ಒಟ್ಟಿಗೆ ಇರೋಣ ಅಂತ.
ಒಟ್ಟಿಗೆ ಜೀವಿಸೋಣ, ಒಟ್ಟಿಗೆ ಜ್ಞಾನಾರ್ಜನೆಯನ್ನು ಮಾಡೋಣ ಅಂತ. ಗುರು ಶಿಷ್ಯರ ಸಂಬಂಧ ಅಂತ ಹೇಳಿದಾಗ ಈ ಭಾವವನ್ನ ನಾವು ಚಿನ್ಮುದ್ರೆಯಲ್ಲಿ ನೋಡ್ತೀವಿ. ಗುರು ಶಿಷ್ಯರಾಗಿ ಯಾವುದೇ ಅಹಂಕಾರವಿಲ್ಲದೆ ಒಟ್ಟಾಗಿ ಕಲಿಯೋಣ, ಒಟ್ಟಾಗಿ ಜ್ಞಾನಾರ್ಜನೆಯನ್ನು ಮಾಡೋಣ ಅಂತ. ತಾನು ಕಲಿಸ್ತಾ ಇದ್ದೀನಿ ಅನ್ನುವಂಥ ಭಾವ ಗುರುವಿನಲ್ಲಿಲ್ಲ. ಬದಲಾಗಿ ಕಲಿಸುವ ಹೊಣೆಗಾರಿಕೆಯ ಜೊತೆಗೆ ತಾನು ಕಲಿಯುತ್ತಿದ್ದೇನೆ ಅನ್ನುವಂಥ ಭಾವ ಇಲ್ಲಿದೆ ಅನ್ನೋದನ್ನು ನಾವು ಗಮನಿಸಬಹುದು ಅಂತ. ಇದು ಒಂದು ಭಾಗ. ಆದರೆ ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರ ಇದೆ. ಎಂತ ವಿಚಿತ್ರ ನೋಡಿ. ಹೀಗೆ ಜಗತ್ತನ್ನೇ ನಿಯಂತ್ರಿಸಬಲ್ಲಂತ ಶಿವ, ಅವನಿಗೆ ಇನ್ನೊಂದು ಹೆಸರು ಈಶ್ವರ ಅಂತ. ಅಂದ್ರೆ ಈಶ್ವರ ಅಂತಂದ್ರೆ ಎಲ್ಲವೂ ಇದೆ ಅಂತ, ಶ್ರೀಮಂತಿಕೆಯ ಪ್ರತಿರೂಪ ಅನ್ನುವ ಅರ್ಥದಲ್ಲಿ. ಅಂಥ ಈಶ್ವರನ ಕೈಯಲ್ಲಿ ಇರುವಂತದ್ದು ಭಿಕ್ಷಾ ಪಾತ್ರೆ. ಗಮನಿಸಿ, ಎಲ್ಲವನ್ನೂ ಇಟ್ಕೊಂಡು ಅದನ್ನು ಜಗತ್ತಿಗೆ ಹಂಚಿಬಿಟ್ಟು ನಂದಲ್ಲ, ಇದೆಲ್ಲವೂ ಜಗತ್ತಿನದು ಅಂತ ನಿಶ್ಚಯ ಮಾಡಿದ ನಂತರ ಒಂದು ಅರ್ಥದಲ್ಲಿ ಎಲ್ಲವೂ ಅವನದೇ, ಇನ್ನೊಂದು ಅರ್ಥದಲ್ಲಿ ಯಾವುದು ಅವನದಲ್ಲ. ಅದು ಭಿಕ್ಷಾ ಪಾತ್ರೆಯ ಸಂಕೇತ. ಅಂದ್ರೆ ಎಲ್ಲವೂ ಇದ್ದು ಏನೂ ಇಲ್ಲ ಅಂತ ಹೇಳೋದಿದೆಯಲ್ಲ, ಅದಕ್ಕೆ ಬಹಳ ಅದ್ಭುತವಾದಂತ ಮಾನಸಿಕ ಶಕ್ತಿ ಬೇಕು ಅಂತ ಅನ್ಸತ್ತೆ. ಬಹಳ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಗುರುಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಇಷ್ಟು ನಟನೆಯಲ್ಲಿ ಇಷ್ಟೊಂದು ಪಾಂಡಿತ್ಯ, ಇಷ್ಟೊಂದು ಚಾಕಚಕ್ಯತೆ, ಎಲ್ಲ ರಸಗಳನ್ನು ಮೈಗೂಡಿಸಿಕೊಂಡಂತ ಡಾಕ್ಟರ್ ರಾಜ್ಕುಮಾರ್ ಪೆದ್ದನ ಪಾತ್ರ ಮಾಡಿದ್ರೆ ಹೇಗಿರುತ್ತೆ? ಅಯ್ಯೋ ನನಗೇನು ಗೊತ್ತಿಲ್ಲ ಅಂದ್ರೆ ನಾವು ಅವರನ್ನು ಪೆದ್ದ ಅಂತ ಅನ್ಕೊಳ್ಳಲ್ಲ. ಬದಲಾಗಿ ರಾಜ್ಕುಮಾರ್ ಅವ್ರನ್ನ ನಟ ಸಾರ್ವಭೌಮ ಅಂತ ಗೌರವಿಸ್ತೀವಿ. ಶಿವನು ಕೂಡ ಹಾಗೇನೆ. ದಯವಿಟ್ಟು ಕ್ಷಮಿಸಿ, ಹೋಲಿಕೆಯಲ್ಲಿ ಹೀನೋಪಮೆ ಆಗಬಾರದು ಅಂತ ಇದೆ. ಅಷ್ಟಾದ್ರೂ ಕೂಡ ನಮಗಿದು ಬಹಳ ವ್ಯತ್ಯಾಸ ಅಂತ ಅನಿಸಬಾರದು, ಸರಳವಾಗಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನ ಈ ಉದಾಹರಣೆಯನ್ನು ಕೊಟ್ಟೆ. ಹೇಗೆ ಒಬ್ಬ ನಟ ಎಲ್ಲವನ್ನೂ ತಿಳ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ತಾನು ದಡ್ಡ ಅಂತ ಹೇಳ್ತಾನಲ್ಲ, ಅಥವಾ ಶ್ರೇಷ್ಠ ಗಾಯಕರು, ಅದು SP ಇರ್ಬೋದು ಅಥವಾ ಲತಾ ಮಂಗೇಶ್ಕರ್ ಇರ್ಬೋದು, ಅಯ್ಯೋ ಇವತ್ತು ನನ್ನ ಕಂಠ ಸರಿ ಇಲ್ಲಪ್ಪ, ನಾನು ಹೇಳಿದ್ದೆ ಸರಿಯಾಗಿಲ್ಲ ಅಂತ ಯಾವುದೋ ಕ್ಷಣದಲ್ಲಿ ಹೇಳಿಬಿಟ್ರೆ ಜನ ಅದನ್ನು ನಂಬಲ್ಲ. ಬದಲಾಗಿ ಇನ್ನೂ ಹೆಚ್ಚು ಗೌರವವನ್ನೇ ಕೊಡ್ತಾರೆ. ನೋಡಿ ಹೇಗೆ ಆಡ್ತಿದ್ದಾರೆ, ನೋಡಿ ಎಷ್ಟು ವಿನಯತೆ ಇದೆ ನೋಡಿ ಅಂತ ಹೇಳ್ತಾರೆ. ಶಿವನ ಕೈಯಲ್ಲಿರುವಂತ ಭಿಕ್ಷಾ ಪಾತ್ರೆಯು ಕೂಡ ಇದನ್ನೇ ಸಂಕೇತಿಸುತ್ತೆ. ಎಲ್ಲವನ್ನೂ ತಿಳ್ಕೊಂಡು ಏನೂ ತಿಳಿದಿಲ್ಲ, ಏನೂ ಇಲ್ಲ, ಎಲ್ಲವೂ ಇದ್ದು ಏನೂ ಇಲ್ಲ, ಈ ಭಾವದಲ್ಲಿ ವ್ಯಕ್ತಿಗತ ಜೀವನದಲ್ಲಿ ಜೀವನ ನಡೆಸಬೇಕು ಅನ್ನೋದರ ಸಂಕೇತ ಅದು ಶಿವನ ಕೈಯಲ್ಲಿರುವಂತ ಭಿಕ್ಷಾ ಪಾತ್ರೆ ಅಂತ ಅನ್ಕೋಬಹುದು. ಹೀಗೆ 4 ಕೈಗಳಾದ ನಂತರ ಶಿವನ ಉಡುಗೆಯ ಬಗ್ಗೆ ಬರೋಣಂತೆ. ಶಿವನ ಉಡುಗೆ ಬಹಳ ಸರಳ. ಒಂದು ಆನೆಯ ಚರ್ಮ ಇದೆ, ಅಥವಾ ಕೆಲವರು ಶಿವ ಹುಲಿಯ ಚರ್ಮ ಅಂತ ಹೇಳ್ತಾರೆ. ಇದು ಎರಡೂ ಆಗ್ಬೋದು, ಆನೆ ಚರ್ಮ ಅಂತ ಅನ್ಕೊಳ್ಳಿ ಅಥವಾ ಹುಲಿ ಚರ್ಮ ಅಂತ ಅನ್ಕೊಳ್ಳಿ, ಅಥವಾ ಎರಡೂ ಅಂದ್ಕೊಂಡ್ರು ಎರಡಕ್ಕೂ ಕೂಡ ಒಂದು ಸಂಕೇತ ಇದೆ. ಹುಲಿ ಅದು ಕ್ರೋಧದ ಸಂಕೇತ, ಆನೆ ಮದದ ಸಂಕೇತ, ಸೊಕ್ಕಿನ ಸಂಕೇತ. ಮದಗಜ ಅಂತಾನೆ ಕೆಲವು ಸರಿ ಹೇಳ್ತೀವಲ್ಲ, ಹೀಗೆ ಕ್ರೋಧ ಮತ್ತು ಮದಗಳ ಸಂಕೇತ ಆಗಿರುವಂತ ಹುಲಿ ಅಥವಾ ಆನೆಯ ಚರ್ಮವನ್ನ ಶಿವ ತೊಟ್ಟಿದ್ದಾನೆ. ಗಮನಿಸಿ, ಚರ್ಮವನ್ನ ತೊಡುವಾಗ ಆ ಪ್ರಾಣಿಯನ್ನ ಸೀಳಬೇಕು. ಇಲ್ಲಿ ಎರಡೂ ಪ್ರಾಣಿಗಳ ಸಂಕೇತ ಇರೋದನ್ನೇ ಕ್ರೋಧ ಮತ್ತು ಮದದ್ದು. ಈ ಮದ ಮತ್ತು ಕ್ರೋಧಗಳನ್ನ ಸೀಳಿ ಅದನ್ನೇ ತನ್ನ ಅಲಂಕಾರವಾಗಿ ಮಾಡಿಕೊಂಡಂತವನು ಶಿವ. ಅಂದ್ರೆ ನಮ್ಮಲ್ಲಿರುವಂತ ಕ್ರೋಧ ಅಥವಾ ನಮ್ಮಲ್ಲಿರುವಂತ ಮದ, ದುರಹಂಕಾರಗಳು, ಇದನ್ನ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಅವುಗಳನ್ನೇ ನಮ್ಮ ಅಲಂಕಾರದ ವಸ್ತುಗಳಾಗಿ, ಅಂದ್ರೆ ಸೀಳಿ ಅಲಂಕಾರ ಮಾಡ್ಕೊಳ್ಳೋದು, ಇಲ್ಲವಾಗಿಸಿ. ಅಲ್ಲಿ ಆನೆಯೂ ಇಲ್ಲ, ಹುಲಿಯೂ ಇಲ್ಲ, ಆದ್ರೆ ಅವುಗಳ ಚರ್ಮ ಇದೆ. ಅಂದ್ರೆ ಅವುಗಳನ್ನ ಮದ ಮತ್ತು ಕ್ರೋಧಗಳನ್ನ ಇಲ್ಲವಾಗಿಸಿ ಅದನ್ನೇ ಅಲಂಕಾರವಾಗಿ ಮಾಡಿಕೊಳ್ಳೋದು. ಎಂತ ವೈರುಧ್ಯ ನೋಡಿ, ಎಂತ ವಿವಿಧತೆ ನೋಡಿ. ಹೀಗೆ ಈ ವೈರುಧ್ಯದ ಜೀವನವೇ ಜೀವನದ ಸಂಕೇತವಾಗಿನೇ ಶಿವನ ಈ ರೀತಿಯ ಒಂದು ವಸ್ತ್ರದ ವಿವರಣೆ ಅಂತ ಅನ್ಕೋಬಹುದು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ವಸ್ತು ಇದೆ, ಏನಾದ್ರೂ ಇದೆ ಅಂತಂದ್ರೆ ಮನುಷ್ಯನಿಗೆ ಸೊಕ್ಕು ಬರುತ್ತಂತೆ, ಮದ ಬರುತ್ತಂತೆ. ಇರೋದು ಇಲ್ಲ ಅಂತ ಆದ್ರೆ ಆಗ ಕ್ರೋಧ ಬರುತ್ತೆ. ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರ ತನಕನೂ ಹಾಗೇನೆ. ಚಿಕ್ಕ ಮಗುವಿನ ಕೈಯಲ್ಲಿ ಒಂದು ಚಾಕ್ಲೇಟ್ ಇದೆ ಅಂದ್ರೆ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಇರುತ್ತೆ. ಅದೇ ಚಾಕ್ಲೇಟ್ ಬಿದ್ದೋಯ್ತು ಅಥವಾ ಯಾರೋ ಕಿತ್ಕೊಂಡ್ರು ಅಂತ ಆದ್ರೆ ಕೋಪದಿಂದ ಉರಿಯತ್ತೆ.
ಪುಟ್ಟ ಮಗುವಿನ ಸ್ಥಿತಿಯೇ ಹಿಂಗಾದ್ರೆ ದೊಡ್ಡವರು ಅದಕ್ಕೆ ತಕ್ಕಂತೆ ಬೆಳೆದಿರ್ತಾರಲ್ಲ. ಇಲ್ಲಿ ಈ ರೀತಿಯ ಭಾವಗಳಿದೆಯಲ್ಲ, ಅಂದ್ರೆ ಮದ ಮತ್ತು ಕ್ರೋಧ, ಇವುಗಳನ್ನ ಸೀಳಿ ಅವುಗಳನ್ನ ಆ ಚರ್ಮವನ್ನ ಇಟ್ಕೊಂಡು, ಅಂದ್ರೆ ಅದನ್ನೇ ಅಲಂಕಾರವಾಗಿಟ್ಕೊಂಡು ಜೀವನಕ್ಕೆ ಭೂಷಣ ಅಂತ, ಆ ರೀತಿಯಲ್ಲಿ ಶಿವ ಇದ್ದ ಅಂತ. ಮೈಗೆ ಆತ ಮೆತ್ತುಕೊಂಡಿರುವಂತದ್ದು ಭಸ್ಮ, ಅಂದ್ರೆ ಬೂದಿ ಅಂತ. ಗಮನಿಸಿ, ಜೀವನದಲ್ಲಿ ಏನೆಲ್ಲವನ್ನೂ ಮಾಡ್ಕೊಂಡ್ರು ಕೂಡ ಕೊನೆಯಲ್ಲಿ ಸ್ಮಶಾನಕ್ಕಂತೂ ಹೋಗ್ಬೇಕು. ಕೊನೆಯಲ್ಲಿ ಹೋದ ನಂತರ ಉಳಿಯೋದೇನು? ಏನು ಉಳಿತು? ಎಲ್ಲ ಹೋದ ನಂತರ ಉಳಿಯೋದೇನಂದ್ರೆ ಬೂದಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವೂ ಹೋದ ನಂತರ ಉಳಿಯೋದು ಬೂದಿ, ಎಲ್ಲವೂ ಕಳ್ಕೊಂಡ ನಂತರ ಇರುವಂತದ್ದು ಜ್ಞಾನ ಮಾತ್ರ. ಬೂದಿ ಅಂದ್ರೆ ಭಸ್ಮ, ಅದು ಜ್ಞಾನದ ಸಂಕೇತ. ಇಂತಹ ಜ್ಞಾನದ ಸಂಕೇತವಾಗಿ ಆ ಶಿವ ವಿಭೂತಿಯನ್ನ ಇಟ್ಕೊಂಡಿದ್ದಾರೆ. ನಮ್ಮೆಲ್ಲ ಆಸೆಗಳನ್ನ ನಾವು ಸುಟ್ಟು ಬೂದಿ ಮಾಡಿ ಅದನ್ನ ಧರಿಸಬೇಕು ಅಂತ. ಅಂದ್ರೆ ಕಾಮ, ಕ್ರೋಧ ಮತ್ತು ಮದ, ಈ ಮೂರನ್ನೂ ಕೂಡ ಇಲ್ಲವಾಗಿಸಿ ಅವುಗಳನ್ನೇ ತನ್ನ ಆಭರಣವಾಗಿ, ತನ್ನ ತೊಡಗುವಿಕೆಗಾಗಿ ಆತ ತೊಡಗಿಸ್ಕೋತಾನಲ್ಲ, ಅದು ಶಿವನ ವಿಶೇಷ. ಅಂದ್ರೆ ಕಾಮ, ಕ್ರೋಧ, ಮದಗಳನ್ನ ಇಲ್ಲವಾಗಿಸಿ ಅದನ್ನೇ ಆಭರಣವಾಗಿಸಿಕೊಳ್ಳೋದು ಅಂತದ್ದು ಶಿವನ ವಿಶೇಷ. ಮೇಲ್ನೋಟಕ್ಕೆ ವೈರುಧ್ಯ ಅಂತಾದ್ರೂ ಕೂಡ ಸಾಂಕೇತಿಕವಾಗಿ ನಾವು ಶಿವನನ್ನ ಈ ರೀತಿಯಲ್ಲಿ ನೋಡಬಹುದು ಅಂತ ಅನಿಸುತ್ತೆ. ಇನ್ನು ಶಿವನ ವಾಹನಗಳನ್ನ ಗಮನಿಸಿ. ವಾಹನಗಳ ಬಗ್ಗೆ ಬಹಳ ಮಜಾ ಇದೆ. ಶಿವನ ವಾಹನ ನಂದಿ. ನಂದಿ ಬಹಳ ಗತಿಶೀಲ ಪ್ರಾಣಿ ಅಲ್ಲ, ಅಂದ್ರೆ ತುಂಬಾ ಓಡುತ್ತೆ ಜೋರಾಗಿ ಅಂತಿಲ್ಲ. ಕುದುರೆ ಜೋರಾಗಿ ಓಡುತ್ತೆ, ಚಿರತೆ ಜೋರಾಗಿ ಓಡುತ್ತೆ ಅಂತ ಗೊತ್ತಿದೆ ನಮ್ಗೆಲ್ಲರಿಗೂ ಕೂಡ. ನಂದಿ ಆ ರೀತಿ ಗತಿಶೀಲವಾಗಿ ತುಂಬಾ ವೇಗವಾಗಿ ಓಡುವಂತ ಪ್ರಾಣಿ ಅಲ್ಲ, ಆದ್ರೆ ಬಹಳ ಸ್ಥಿರವಾಗಿ ನಿಲ್ಲುವಂತ ಪ್ರಾಣಿ ಅದು. ಶಿವ ಜ್ಞಾನದ ಸಂಕೇತ, ಜ್ಞಾನ ಸ್ಥಿರವಾಗಿ ಇರಬೇಕು. ಆ ಕಾರಣಕ್ಕಾಗಿ ಆ ಸ್ಥಿರತೆಯ ಸಂಕೇತವಾಗಿ ವೃಷಭ ಅಂದ್ರೆ ನಂದಿ, ಅದು ಶಿವನ ವಾಹನ ಅಂತ. ಜ್ಞಾನದ ಸಂಕೇತ ಶಿವ, ಆ ಜ್ಞಾನ ಸ್ಥಿರವಾಗಿ ಇರಬೇಕು ಅನ್ನೋದರ ಸಂಕೇತವಾಗಿ ನಾವು ನಂದಿಯನ್ನ ಕಾಣ್ತೀವಿ. ಶಿವನ ಪರಿವಾರದ ವಾಹನಗಳನ್ನು ಗಮನಿಸಿ, ಅದು ಇನ್ನೂ ಮಜಾ ಇದೆ. ಶಿವನ ಪರಿವಾರದ ವಾಹನಗಳಲ್ಲಿ ಗಣೇಶನ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು, ಜೊತೆಗೆ ಈ ಎಲ್ಲವೂ ಕೂಡ ವಿರುದ್ಧವೇ. ಇಲಿಯನ್ನ ಹಾವು ತಿನ್ನತ್ತೆ. ಆ ಹಾವನ್ನ ಶಿವ ತನ್ನ ಆಭರಣವನ್ನ ಮಾಡ್ಕೊಂಡಿದ್ದಾನೆ. ಹಾವು ನವಿಲಿಗೆ ಆಹಾರ, ಆ ನವಿಲು ತನ್ನ ಮಗನಾದಂತ ಷಣ್ಮುಖನಿಗೆ ಆಹಾರ. ಗಂಡ ಹೆಂಡತಿ ಇದಾರಲ್ಲ ಶಿವ ಪಾರ್ವತಿಯರು, ಅವರ ವಾಹನಗಳನ್ನೇ ಗಮನಿಸಿ. ಶಿವನ ವಾಹನ ನಂದಿ ವೃಷಭ, ಪಾರ್ವತಿಯ ವಾಹನ ಅದು ಹುಲಿ. ಇಲ್ಲಿ ನಂದಿ ಹುಲಿಗೆ ಆಹಾರ, ಅಂದ್ರೆ ವೃಷಭವನ್ನ ಎತ್ತನ್ನ ಹುಲಿ ತಿನ್ನಬಹುದು ಅಂತ. ಹೀಗೆ ಪರಸ್ಪರ ಆಹಾರದ ಸರಪಳಿ ಇರುವಂತದ್ದು ಶಿವನ ಪರಿವಾರದಲ್ಲಿ ನಾವು ಕಾಣ್ತೀವಿ. ಅಷ್ಟಾದರೂ ಕೂಡ ಅವು ಯಾವುದೂ ಕೂಡ ಪರಸ್ಪರ ಕಚ್ಚಾಡಲ್ಲ, ಹೊಂದಾಣಿಕೆಯಿಂದ ಇರ್ತವೆ. ನಿಸರ್ಗ ಹಾಗೇನೆ, ಎಲ್ಲವೂ ಇರಬೇಕು, ವೈರುಧ್ಯಮಯವಾದಂತ ಎಲ್ಲವೂ ಕೂಡ ನಿಸರ್ಗದಲ್ಲಿರುತ್ತೆ. ನಾವು ಆಹಾರ ಸರಪಳಿ ಅಂತ ನೋಡಿದಾಗ ಇನ್ಯಾವುದೋ ಕ್ರಿಮಿಯನ್ನು ಇನ್ಯಾವುದೋ ತಿನ್ನತ್ತೆ, ಅದನ್ನ ಇನ್ಯಾವುದೋ ತಿನ್ನತ್ತೆ, ಅದನ್ನ ತಿನ್ನತ್ತೆ ಅಂತ ಓಡ್ತಾ ಹೋಗ್ತೀವಿ. ಈ ಆಹಾರ ಸರಪಳಿ ಅದು ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಅತ್ಯಂತ ಸಹಜ. ಶಿವನ ಪರಿವಾರದಲ್ಲೂ ಕೂಡ ನಾವು ನೋಡ್ತೀವಿ ಅದನ್ನ. ಹೀಗೆ ವೈಯಕ್ತಿಕವಾಗಿ ನಾವು ಅದನ್ನು ತಗೊಂಡ್ರೆ ಇಂತಹ ಎಲ್ಲವನ್ನೂ ಕೂಡ, ಅಂದ್ರೆ ವೈರುಧ್ಯವನ್ನ ನಾವು ಸಹಿಸ್ಕೋಬೇಕು, ಸಹಿಸಿ ಮುನ್ನಡೆಯಬೇಕು. ಈ ಹೊಂದಾಣಿಕೆಯ ಜೀವನ ಇದೆಯಲ್ಲ, ಅದೇ ಜೀವನ ಅನ್ನೋದನ್ನ ಶಿವನ ವಾಹನದ ಮುಖಾಂತರವೂ ಕೂಡ ಸಾಂಕೇತಿಕವಾಗಿ ನಾವು ಗಮನಿಸಬಹುದು ಅಂತ ಅನಿಸುತ್ತೆ. ಇನ್ನು ಶಿವ ಇರುವಂತ ಸ್ಥಳ, ನಾವೆಲ್ಲರೂ ಕೂಡ ನಮ್ಮ ಸ್ವಂತ ಮನೆಗಳಲ್ಲೋ ಅಪಾರ್ಟ್ಮೆಂಟ್ಗಳಲ್ಲೋ ಇರ್ತೀವಿ. ನನ್ನನ್ನ ಈ ಗುಂಪಿಗೆ ಪರಿಚಯಿಸಿದಂತ ಡಾಕ್ಟರ್ ಭಾನು ಅವರು ಅಪಾರ್ಟ್ಮೆಂಟಿನ 32ನೇ ಮಹಡಿಯಲ್ಲಿ ಇದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಬಹಳ ವ್ಯವಸ್ಥಿತವಾಗಿರ್ತೀವಿ. ಶಿವನ ವಾಸಸ್ಥಾನ ಅದು ಗಿರಿಯ ತುದಿಯಲ್ಲಿ, ಪರ್ವತದ ತುದಿಯಲ್ಲಿ ಶಿವ ಇದ್ದಾನೆ. ಮತ್ತು ಅದು ಹಿಮವದ್ ಪರ್ವತ, ಅದು ಹಿಮಾಲಯ. ಅದು ಹಿಮದ ಸ್ವಭಾವ ಏನು ಅಂತಂದ್ರೆ, ಹಿಮ ಸದಾ ಕರಗುವ ಜಾಯಮಾನ ಇರುವಂಥದ್ದು. ಮತ್ತು ಹಿಮ
ಅದು ಜಾರತ್ತೆ ಕೂಡ. ಮತ್ತು ತುದಿಯಲ್ಲಿ ಕುಳಿತುಕೊಳ್ಳುವುದು ಯಾವತ್ತೂ ಕಷ್ಟ. ಭದ್ರವಾಗಿ ತುದಿಯಲ್ಲಿ ಕೂತ್ಕೊಳ್ಳೋದು ಅಸಾಧ್ಯ ಅಂತಾನೆ ಹೇಳ್ಬೋದು. ಒಂದಷ್ಟು ಸಮಯ ಕೂತ್ಕೋಬಹುದು ಅಷ್ಟೇ. ಆಮೇಲೆ ಜಾರತ್ತೆ. ಅಲ್ಲೂ ಕೂಡ ಇರೋದು ಹಾಗೇನೆ. ಹಿಮಾಲಯದಲ್ಲಿ ಸದಾ ಜಾರುವಂತ ಸ್ವಭಾವದ ಹಿಮ ಮತ್ತು ಕರಗುವ ಸ್ವಭಾವ ಇರುವಂತ ಹಿಮ. ಯಾರು ಎತ್ತರದಲ್ಲಿರ್ತಾರೋ ಅವರಿಗೆ ಜಾರುವಂತ ಭಯವೂ ಇರುತ್ತೆ, ಕರಗುವಂತ ಭಯವೂ ಇರುತ್ತೆ. ಎಷ್ಟು ನಾವು ನೋಡ್ತೀವಲ್ಲ, ಒಳ್ಳೊಳ್ಳೆ ಆಟಗಾರರು ಯಾವುದೇ ಕ್ರೀಡೆ ಇರ್ಬೋದು, 2 ವರ್ಷ 3 ವರ್ಷ 4 ವರ್ಷ ತಮ್ಮ ಸ್ಥಿರತೆಯನ್ನು ಇಟ್ಕೋತಾರೆ. ಆನಂತರ ಅವರು ಆ ಕ್ರೀಡೆಯಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ. ಆ ಸ್ಥಿರತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಆಗಲ್ಲ ಅವರಿಗೆ. ಗಾಯಕರು, ನೃತ್ಯಗಾರರು ಎಲ್ಲರ ಸ್ವಭಾವದಲ್ಲೂ ಕೂಡ, ಜೀವನದಲ್ಲೂ ಕೂಡ ನಾವು ನೋಡ್ತೀವಿ ಅದನ್ನ. ಅಂದ್ರೆ ಕರಗುವಿಕೆ, ಜಾರುವಿಕೆ ಇದು ಸಹಜ. ಯಾರು ಎತ್ತರದಲ್ಲಿರ್ತಾರೋ ಅವರು ಸ್ಥಿರತೆಯನ್ನ ಕಾಯ್ಕೋಬೇಕು ಅನ್ನುವ ಸಂಕೇತ ಅದು ಶಿವನದು. ಶಿವ ಇಷ್ಟೆಲ್ಲ ಇದ್ದಾಗಲೂ ಕೂಡ ಅಷ್ಟು ಎತ್ತರದಲ್ಲಿದ್ದಾನೆ ಮತ್ತು ಅಲ್ಲಿಂದ ಇಲ್ಲಿ ತನಕ ಇಳದೇ ಇಲ್ಲ, ಜಾರಿಯೇ ಇಲ್ಲ. ಅಂದ್ರೆ ಸಾಧಕ ಆಗ್ಬೇಕಾದಂಥವನು ಎತ್ತರವನ್ನು ತಲುಪಬೇಕು ಮತ್ತು ಎತ್ತರದಲ್ಲಿ ಅತಿ ಹೆಚ್ಚು ಸಮಯ ಇರಬೇಕು ಅಂತ. ಇದರ ಸಂಕೇತ ಶಿವನದು. ಎತ್ತರದ ಸ್ಥಳದಲ್ಲಿ ಅತಿ ಹೆಚ್ಚು ಸಮಯ, ಹೆಚ್ಚು ಹೆಚ್ಚು ಸಮಯ ಇರುವಂಥದ್ದಲ್ಲ, ಹೆಚ್ಚು ಇರುವಂಥದ್ದು ಬಹಳ ಕಷ್ಟದ ಕೆಲಸ ಅದು. ಶಿವ ಇದನ್ನು ಸೂಚಿಸ್ತಾನೆ. ಎತ್ತರಕ್ಕೆ ಏರಬೇಕು, ಅಲ್ಲಿ ಜಾರುವಿಕೆ ಕರಗುವಿಕೆ ಸಹಜ, ಅಷ್ಟಾದ್ರೂ ಕೂಡ ಅಲ್ಲಿ ಸ್ಥಿರವಾಗಿ ಇರಬೇಕು ಅಂತ. ಬಹುಶಃ ವ್ಯಕ್ತಿಗತ ಜೀವನಕ್ಕೆ ಇದಕ್ಕಿಂತ ಒಳ್ಳೆಯ ಸಂಕೇತ, ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಹೀಗೆ ಎತ್ತರದಲ್ಲಿದ್ದು ಕೂಡ ಆತ ಸದಾ ಮೇಲ್ಮುಖವಾಗಿ, ಸದಾ ಜಾಗೃತನಾಗಿ, ಕರಗದೇ ಇರುವಂತದ್ದನ್ನ ನಾವು ಶಿವನ ಜೀವನದಲ್ಲಿ ನಾವು ನೋಡ್ತೀವಿ ಅಂತ. ಇನ್ನು ಶಿವನ ಮಕ್ಕಳ ಬಗ್ಗೆ ಗಮನಿಸಿ. ಒಬ್ಬ ಗಣೇಶ, ಇನ್ನೊಬ್ಬ ಷಣ್ಮುಖ. ಸಾಮಾನ್ಯವಾಗಿ ವ್ಯಕ್ತಿಗತ ಜೀವನದಲ್ಲಿ ತನ್ನ ಜೂನಿಯರ್ಸ್, ತನಗಿಂತ ಕೆಳಗಿನವರು, ಮಕ್ಕಳು ಆಗ್ಬೋದು ಅಥವಾ ತಮ್ಮ ಜೊತೆಗಿರುವಂಥವರು ತಮಗಿಂತ ವಯಸ್ಸಿನಲ್ಲಿ ಅಥವಾ ಹುದ್ದೆಯಲ್ಲಿ ಚಿಕ್ಕವರು ಇರ್ಬೋದು, ಅಂಥವರು ಜೊತೆಯಲ್ಲಿದ್ದಾವಾಗ ಅವರ ಏಳಿಗೆ ತುಂಬಾ ಜನರಿಗೆ ಹೊಟ್ಟೆ ಕಿಚ್ಚಿ ಕಾರಣ ಆಗತ್ತಂತೆ. ನಾನು ತುಂಬಾ ಮನೆಗಳಲ್ಲಿ ನೋಡಿದೀವಲ್ಲ, ನಾವು ತುಂಬಾ ಸರಳ ತಮಾಷೆಗೆ ಹೇಳ್ತಾರೆ ಅದನ್ನ. ನಾವೆಲ್ಲ ನಮ್ಮ ಜೀವನದಲ್ಲಿ 15-20 ವರ್ಷ ಸರ್ವಿಸ್ ಮಾಡಿದ ನಂತರ ನಮಗೆ 50,000 ಸ್ಯಾಲ್ರಿ ಬರ್ತಾ ಇತ್ತು. ಈಗಿನ ಮಕ್ಕಳನ್ನು ನೋಡಿ ಹೇಗಿದೆ. ಈಗಿನ ಮಕ್ಕಳು ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದಂತಾನೆ ಅವರಿಗೆ ಲಕ್ಷಗಳ ಸ್ಯಾಲ್ರಿ ಬರ್ಲಿಕ್ಕೆ ಶುರು ಆಗುತ್ತೆ. ನಮಗೆ 20 ವರ್ಷ ಸರ್ವಿಸ್ ಆದ ನಂತರ ಬಸ್ ಸಿಗ್ತಾ ಇತ್ತು ಅಂತ ಹೇಳುವಂಥದ್ದು ತುಂಬಾ ಸರಿ ನಾವು ಕೇಳಿಸ್ಕೊಂಡಿರ್ತೀವಿ. ಅಸೂಯೆ ಅಂತಲ್ಲ, ಎಲ್ಲೋ ಒಂದು ಮನಸ್ಸಲ್ಲಿ ಆ ಭಾವ ಅಂತೂ ಇದ್ದೇ ಇರತ್ತಲ್ಲ. ಮನಸ್ಸಿನಲ್ಲಿ ಆ ಭಾವನೆ ಇಲ್ಲದೇನೆ ಮಾತು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಾರಿ. ಆದ್ರೆ ಶಿವನ ಜೀವನವನ್ನು ಗಮನಿಸಿ. ಶಿವ ಇಷ್ಟೆಲ್ಲ ಶ್ರೇಷ್ಠತೆ ಇದ್ದಾಗಲೂ ಕೂಡ ದೇವಗಣಗಳ ಪೈಕಿ ಮೊದಲ ಪೂಜೆ ಯಾರಿಗೆ? ಅದು ಗಣೇಶನಿಗೆ. ಇವತ್ತು ನಾವು ನೋಡ್ತೀವಲ್ಲ, ಮೊದಲು ಯಾರಿಗೆ ಪೂಜೆ ಮಾಡ್ತೀವಿ ಅಂದ್ರೆ ಗಣೇಶನ ಪೂಜೆ. ಆ ಅವಕಾಶ ಕಲ್ಪಿಸಿದ್ದು ಕೂಡ ಶಿವನೇ. ಅಂದ್ರೆ ತಾನು ಎತ್ತರದಲ್ಲಿದ್ದಾಗಲೂ ಸಹ ತನ್ನ ಜೊತೆಯಲ್ಲಿರುವಂಥವರು, ತನಗಿಂತ ವಯಸ್ಸಿನಲ್ಲೋ ಅಥವಾ ಇನ್ಯಾವುದೋ ಕಾರಣದಲ್ಲಿ ಕಿರಿಯರಿದ್ದಾಗಲೂ ಕೂಡ ಅವರಿಗೆ ಆದ್ಯತೆ ಸಿಗಬೇಕು ಅನ್ನುವಂಥ ಸಂಕೇತ ಶಿವನ ಜೀವನದಲ್ಲಿ ನಾವು ನೋಡ್ತೀವಿ. ಗಣೇಶನಿಗೆ ಮೊದಲನೇ ಪೂಜೆ, ಶಿವನಿಗೆ ಅದರಿಂದ ಯಾವುದೇ ಬೇಜಾರಿಲ್ಲ. ಶಿವ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ವ್ಯಕ್ತಿಗತ ಜೀವನದಲ್ಲಿ ಇಂಥದ್ದನ್ನು ನಾವು ಗಮನಿಸಬೇಕು ಅಂತ ಅನಿಸುತ್ತೆ. ಷಣ್ಮುಖರಿಂದ ಆತ ಜ್ಞಾನವನ್ನು ಕಲ್ತ್ಕೊಂಡಂತೆ. ತನ್ನ ತೊಡೆಯ ಮೇಲೆ ಷಣ್ಮುಖನನ್ನು ಕೂರಿಸ್ಕೊಂಡು ಕಿವಿಯಲ್ಲಿ ಜ್ಞಾನವನ್ನು ತಿಳ್ಕೊಂಡ ಅಂತ ಕಥೆಗಳನ್ನು ನಾವು ಕೇಳ್ತೀವಿ. ಅಂದ್ರೆ ತಂದೆ ಆದಂಥವನು ಸದಾ ಅನ್ಕೊಳ್ಳೋದು, ನಾನು ಹೇಳ್ದಾಗ ನೀನು ಕೇಳಬೇಕು ಅಂತ ಮಕ್ಕಳಿಗೆ ಬೋಧನೆ ಮಾಡಿದಂತೆ ಕೇಳ್ತೀವಿ ಹೊರತು ಮಗನಿಂದ ತಾನು ಕಲ್ತ್ಕೋಬೇಕು ಅಂತ. ಎಂತ ಒಂದು ವಿನೀತವಾದಂಥ ಭಾವ ಅಲ್ವಾ ಇದು? ಇಂಥದ್ದನ್ನ ಶಿವನಿಂದ ನಾವು ನೋಡ್ತೀವಿ. ಹೀಗೆ ಶಿವ ಮತ್ತು ಷಣ್ಮುಖರಿಂದ ಈಶ್ವರ ಅವರಿಗೂ ಕೂಡ ಸಮಾನ ಆದ್ಯತೆಯನ್ನ ಅಥವಾ ಸಮಾಜದ ನಡುವೆ ಹೆಚ್ಚಿನ ಗೌರವ ಸಲ್ಲಬೇಕಾದಂತ ಆದ್ಯತೆಯನ್ನ ನಾವು ಶಿವನ ಜೀವನದಲ್ಲಿ ನೋಡ್ತೀವಿ ಅಂತ. ಹೀಗೆ ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ಶಿವ ಬಹಳ ಎತ್ತರದಲ್ಲಿದ್ದದ್ದನ್ನು ನಾವು ನೋಡ್ತೀವಿ. ಇನ್ನೊಂದು ಗಮನಿಸಿ, ಶಿವನಿಗೆ ಆ ವೈವಿಧ್ಯತೆಗಳು ಅಥವಾ ವೈರುಧ್ಯಗಳಿದೆ ಅಂದ್ವಲ್ಲ, ಈ ವೈರುಧ್ಯಗಳಿದ್ದಾಗಲೂ ಕೂಡ ಶಿವನ ಭಾವ ಹೇಗಿತ್ತು ಅನ್ನೋದನ್ನು ಗಮನಿಸಿ. ಅವನ ಜೊತೆಯಲ್ಲಿ
ಅವನ ಕೊರಳಲ್ಲಿ, ಕೈಯಲ್ಲಿ, ಜಟೆಯಲ್ಲಿ ಹಾವಿದೆ. ಹಾವು ಅಂದ ತಕ್ಷಣನೇ ಭಯ ಇರ್ಬೇಕಲ್ವಾ? ಶಿವನಿಗೆ ಅಂತ ಭಯ ಇಲ್ಲ. ಆತ ತಾನು ಸ್ವತಃ ಭಯಪಟ್ಟವನಲ್ಲ, ಮತ್ತು ಅಭಯವನ್ನ ಪ್ರಪಂಚಕ್ಕೆ ಕೊಟ್ಟಂತವ. ಹಾಗೆ ಒಂದು ಸಮಾಜದಲ್ಲಿ ಮಾತಿದೆಯಲ್ಲ, ಏನಂದ್ರೆ ಹಾವು ಕಚ್ಚಿದಾಗ ಸಾಯುವಂತ ಜನಗಳ ಪೈಕಿ ಹಾವಿನ ವಿಷದಿಂದಲ್ಲ, ಬದಲಾಗಿ ಭಯದಿಂದ ಸಾಯ್ತಾರೆ ಅಂತ. ಹಾವು ಕಚ್ಚಿಬಿಡ್ತು ಅನ್ನೋ ಭಯ ಇದೆಯಲ್ಲ, ಅದರಿಂದನೇ ಸತ್ತು ಹೋಗ್ತಾರಂತೆ. ಹಾಗೆ ತನ್ನ ಶರೀರದಲ್ಲಿ, ಕೊರಳಲ್ಲಿ ಮತ್ತು ತಲೆಯಲ್ಲಿ, ಕೈಯಲ್ಲಿ ಹಾವನ್ನ ಇಟ್ಕೊಂಡಂತ ಶಿವನಿಗೆ ಹಾವಿನ ಬಗ್ಗೆ ಭಯ ಇಲ್ಲ. ಚಂದ್ರ ಇದ್ದಾನೆ, ಆದ್ರೆ ಚಂದ್ರ ಇದ್ದಾನೆ ಅನ್ನುವಂತ ಮೈಮರೆವೂ ಅವನಿಗಿಲ್ಲ. ತನ್ನ ಚಂದ್ರ ಇದ್ದಾನೆ ಅನ್ನುವಂತ ಮೈಮರೆವೂ ಕೂಡ ಅವನಿಗಿಲ್ಲ. ತುಂಬಾ ಆನಂದವನ್ನು ಆತ ಪಟ್ಟಿಲ್ಲ. ಚಂದ್ರನ ಸಂತೋಷಕ್ಕೆ ಹೊರಿಸ್ತೀವಲ್ಲ, ಚಂದ್ರ ಇದ್ದಾನೆ ಅನ್ನುವಂತ ಸಂತೋಷ ಅವನನ್ನು ವ್ಯಕ್ತಪಡಿಸಿಲ್ಲ ಯಾವತ್ತೂ. ಚಿತಾಭಸ್ಮ ಇದೆ, ವಿಭೂತಿಯನ್ನು ಬಡ್ಕೊಂಡಿದ್ದೀನಿ ಅನ್ನೋ ಮುಜುಗರವೂ ಇಲ್ಲ. ಇವತ್ತು ಸಮಾಜದಲ್ಲಿ ನೋಡ್ತೀವಲ್ಲ, ಎಷ್ಟೋ ಜನ ಯಾವ್ಯಾವುದೋ ಕಾರಣಕ್ಕೆ ಮುಜುಗರ ಪಟ್ಕೋತಾರೆ. ತಾನು ಕುಳ್ಳಿಗಿದ್ದೀನಿ ಅಂತ ಮುಜುಗರ ಪಟ್ಕೋತಾರೆ, ಬೆಳ್ಳಿಗಿದ್ದೀನಿ ಅಂತ ಅನ್ಕೋತಾರೆ. ಬೆಳ್ಳಿಗಿದ್ರು ತಪ್ಪು, ಕುಳ್ಳಿಗಿದ್ರು ತಪ್ಪು, ಕಪ್ಪಗಿದ್ರು ತಪ್ಪು, ಎತ್ತರ ಇದ್ರು ತಪ್ಪು, ದಪ್ಪ ಇದ್ರು ಎಲ್ಲದಕ್ಕೂ ಮುಜುಗರ ಪಟ್ಕೊಳ್ಳುವಂತ, ಎಲ್ಲದಕ್ಕೂ ಅವಮಾನ ಅಂತ ಅನ್ಕೊಳ್ಳುವಂಥದ್ದನ್ನ ಸಮಾಜದ ಮಧ್ಯೆ ನೋಡ್ತೀವಿ. ಈ ಪುಣ್ಯಾತ್ಮ ಶಿವನಿಗೆ ವಿಭೂತಿಯನ್ನೇ ಬಳಕೊಂಡಿದ್ದಾನೆ ಮೈ ತುಂಬಾ, ಅವನಿಗೆ ಅದರಲ್ಲಿ ಮುಜುಗರವೂ ಇಲ್ಲ. ತನ್ನ ಪತ್ನಿಗೆ ಅರ್ಧ ಶರೀರವನ್ನು ಕೊಟ್ಟಿದ್ದಾನೆ, ಹಾಗಂತ ಅಪ್ಪಿಕೊಂಡು ದಿನಪೂರ್ತಿ ತನ್ನ ಕೆಲಸವನ್ನು ಬಿಟ್ಟು ಇಲ್ಲ ಆತ. ಎಂತ ವಿಶೇಷ ನೋಡಿ, ಪತ್ನಿಯ ಜೊತೆಗೇ ಇದ್ದಾನೆ, ಅರ್ಧನಾರೀಶ್ವರನಾಗಿಯೇ ಇದ್ರೂ ಕೂಡ ಕಾಮ ಪಿಪಾಸುವಾಗಿ ಆತ ಇಲ್ಲ. ಗೌರಿಯನ್ನು ಅಪ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂತ ವಿಶೇಷವಾದಂತ ಯಾವ ಭಾವವು ಅಥವಾ ಯಾವ ಕೆಟ್ಟ ಭಾವನೆಯೂ ಕೂಡ ಅವನಲ್ಲಿ ಇಲ್ಲ ಅನ್ನುವಂಥದ್ದು. ರುಂಡಮಾಲಾಧಾರಿಯಾಗಿದ್ದಾನೆ, ಆತ ರುಂಡಮಾಲೆಯನ್ನ ಧರಿಸಿದ್ದಾನೆ. ಈ ಮೈಲಿಗೆಯ ಭಾವವು ಅವನಿಗಿಲ್ಲ. ನಾವು ನೋಡ್ತೀವಲ್ಲ, ಸಾಮಾನ್ಯವಾಗಿ ಶವವನ್ನು ನೋಡಿದ್ರೆ ಸ್ನಾನ ಮಾಡಬೇಕು, ಶವವನ್ನು ಮುಟ್ಟಬಾರದು ಅಂತ ಹೇಳ್ತಾರೆ. ಅದರಲ್ಲಿ ರುಂಡ ಮಾಲೆಯನ್ನು ಧರಿಸ್ಕೊಂಡ್ರೆ ಬಹುಶಃ ಅದು ಬಹಳ ಮೈಲಿಗೆ ಅನ್ನುವಂಥದ್ದೇ ಎಷ್ಟೋ ಸರಿ ಇರುತ್ತೆ. ಅಂತ ಮೈಲಿಗೆಯ ಭಾವವು ಕೂಡ ಶಿವನಿಗೆ ಇಲ್ಲ. ಜೊತೆಗೆ ಗಂಗೆ ಇದ್ದಾಳೆ, ಗಂಗೆ ತಲೆಯಲ್ಲೇ ಇದ್ದಾಳಲ್ಲ, ಗಂಗಾ ಸ್ನಾನ ಜೀವನದಲ್ಲಿ ಮಾಡುವಂತ ಎಲ್ಲ ಪಾಪವನ್ನು ತೊಳೆದು ಬಿಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅಲ್ವಾ? ಅದಕ್ಕಾಗಿ ತಾನೆ ಮೊನ್ನೆ ಮಹಾಕುಂಭಕ್ಕೆ ಕೋಟಿ ಕೋಟಿ ಜನಗಳು ಹೋಗಿ ಗಂಗಾ ಸ್ನಾನ ಮಾಡಿ ಬಂದಿದ್ದು. ಗಂಗೆಯೇ ತನ್ನ ಜೊತೆಯಲ್ಲೇ ಇದ್ದಾಳೆ, ತನ್ನ ತಲೆಯಲ್ಲೇ ಇದ್ದಾಳೆ ಅಂದಗಳು ಕೂಡ ಅವರಿಗೆ ಯಾವುದೇ ಅಹಂಕಾರ ಅಥವಾ ಯಾವುದೇ ಮಡಿವಂತಿಕೆಯ ಭಾವವೂ ಇಲ್ಲ. ರುಂಡಮಾಲಾಧಾರಿಯಾಗಿದೆ ಅಂತ ಮೈಲಿಗೆಯೂ ಇಲ್ಲ, ಗಂಗೆ ಇದ್ದಾಳೆ ಅಂತ ಮಡಿಯ ಭಾವನೆಯೂ ಕೂಡ ಶಿವನಿಗೆ ಇಲ್ಲ. ಆತ್ಮಾರಾಮನಾಗಿದ್ದಾನೆ, ಹಿತ ಅಹಿತ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಸ್ವೀಕರಿಸಿರುವಂಥದ್ದು ಶಿವನ ಜೀವನದಲ್ಲಿ ನಾವು ನೋಡ್ತೀವಿ. ಹೀಗೆ ವ್ಯಕ್ತಿಗತ ಜೀವನದಲ್ಲಿ ಇಂತಹ ಭಿನ್ನತೆಗಳು, ಇಂತಹ ವೈರುಧ್ಯಗಳು ಸದಾ ಇರೋದನ್ನ ನಾವು ಗಮನಿಸ್ತೀವಿ. ಆದರೆ ಅಂತಹ ವಿರೋಧದ ಮಧ್ಯೆಯೂ ಕೂಡ ನಾವು ನಮ್ಮ ದಿ ಬೆಸ್ಟ್ ಅನ್ನ, ನಮ್ಮ ಅತ್ಯುತ್ತಮತೆಯ ಕಡೆ ನಾವು ಹೋಗ್ಬೇಕಲ್ಲ, ಮತ್ತು ಆ ಅತ್ಯುತ್ತಮತೆಯನ್ನು ಸಾಧಿಸಿದ ನಂತರವೂ ಕೂಡ ಹೆಚ್ಚು ಹೆಚ್ಚು ಸಮಯ, ದೀರ್ಘ ಸಮಯ ಜಾರದೆ ಕರಗದೆ ಅಲ್ಲಿರುವಂಥದ್ದಿದೆಯಲ್ಲ, ಅದನ್ನ ಶಿವನಲ್ಲಿ ನಾವು ನೋಡ್ತೀವಿ. ಹಿತ ಮತ್ತು ಅಹಿತಗಳನ್ನ ತಾಳ್ಕೊಳ್ಳಬೇಕು, ಸಹಿಸಿಕೊಳ್ಳಬೇಕು ಅನ್ನೋದನ್ನ ಶಿವನ ಜೀವನದಲ್ಲಿ ನಾವು ನೋಡ್ತೀವಿ ಅಂತ. ತಾಳಿಕೊಂಡ್ರೆ ಅದು ವ್ಯವಹಾರ ಆಗತ್ತಂತೆ, ತಾಳಿಕೊಂಡಾಗ ಅದು ವ್ಯವಹಾರ ಆಗತ್ತೆ, ಅದನ್ನು ಸಂತೋಷ ಪಟ್ರೆ ಅದು ಕಲೆ ಆಗತ್ತೆ. ಶಿವ ಮಹಾನ್ ಕಲೆಗಾರ ಅಲ್ವಾ? ಹಾಗಾಗಿನೇ ತಾನೆ ಶಿವನನ್ನು ನಾವು ನಟಭಯಂಕರ ಅಂತಲೂ ಹೇಳ್ತೀವಿ. ಎಲ್ಲ ರೀತಿಯಲ್ಲೂ ಶಿವನನ್ನು ನೋಡ್ತೀವಿ. ಹೀಗೆ ಆತ ತಾಳ್ಕೊಂಡಿದ್ದಾನೆ ಅಷ್ಟೇ ಅಲ್ಲ, ಈ ಎಲ್ಲ ವೈರುಧ್ಯತೆ ಮಧ್ಯದಲ್ಲೂ ಕೂಡ ಆತ ಸಂತೋಷದಿಂದ ಇದ್ದಾನೆ. ಹಾಗಾಗಿ ಕಲೆಗೆ ನಾವು ಶಿವನನ್ನ ಪೂಜ್ಯರನ್ನಾಗಿ ನೋಡ್ತೀವಿ. ಯಾವುದೇ ಶಾಸ್ತ್ರದಲ್ಲಿ, ನಾಟ್ಯಶಾಸ್ತ್ರದಲ್ಲಿ ನಟರಾಜನಾಗಿ ನಾವು ಶಿವನನ್ನ ಕಾಣ್ತೀವಿ. ಯಾಕೆ ಅಂದ್ರೆ ಇರುವಂಥದ್ರಲ್ಲಿ ಬೆಸ್ಟ್ ಅನ್ನ ಸಾಧಿಸಿದಷ್ಟೇ ಅಲ್ಲ, ಅದರಿಂದ ಆತ ಸಹಿಸಿಕೊಂಡಿದ್ದಷ್ಟೇ ಅಲ್ಲ, ಆತ ಅಲ್ಲಿ ಸಂತೋಷ ಪಡ್ತಿದ್ದಾನೆ. ಹಾಗಾಗಿ ಅದು ಕಲೆಯಾಗಿ ಅವನಿಗಿದೆ. ನಮ್ಮ ವ್ಯಕ್ತಿಗತ ಜೀವನದಲ್ಲಿಯೂ ಕೂಡ ಸಹಿಸಿಕೊಂಡ್ರೆ ಅದು ವ್ಯವಹಾರ ಆಗತ್ತೆ, ಬದಲಾಗಿ ಸಂತೋಷ ಪಟ್ರೆ ಅದು ಕಲೆ ಆಗತ್ತೆ. ಜೀವನ ಅದೊಂದು ಕಲೆ ತಾನೆ, ಜೀವಿಸುವುದು ಒಂದು ಕಲೆ ತಾನೆ. ಆ ಕಲೆಯನ್ನ ನಾವು ಶಿವನಿಂದ ಕಲಿಬಹುದು ಅಂತ ಅನಿಸುತ್ತೆ. ಇದರ ಸಂಕೇತವೇ ಶಿವ ಅಂತ. ಇಷ್ಟೆಲ್ಲಾದರೂ ಕೂಡ ನೀವು ಏನು ಪುರುಷ ಪ್ರಧಾನ ಸಮಾಜದವರೇ,
ಪುರುಷವಾದಿಗಳೇ ಅಂತ ಕೇಳಬೇಡಿ. ಶಿವನನ್ನ ನೋಡುವಾಗ ಶಿವ ಶಕ್ತಿಯ ಪ್ರತಿರೂಪ ಅಂತ ನಾವು ಹೇಳ್ತೀವಲ್ಲ, ಶಕ್ತಿ ಅಂದ್ರೆ ಪಾರ್ವತಿ. ಪಾರ್ವತಿ ಇಲ್ಲದೆ ಶಿವ ಇಲ್ಲ. ಹೆಸರು ಹೇಳುವವರು ಕೂಡ ಶಿವ ಪಾರ್ವತಿ ಅಂತಾನೆ ಹೇಳ್ತೀವಿ, ಗೌರಿಶಂಕರ ಅಂತಾನೆ ಹೇಳ್ತೀವಿ. ಪಾರ್ವತಿಗೆ ಮೊದಲು, ಆ ನಂತರ ಶಿವ. ಅದಕ್ಕಾಗಿನೇ ತಾನೆ ಶಿವ ತನ್ನ ಅರ್ಧ ಶರೀರವನ್ನೇ ಪಾರ್ವತಿ ಕೊಟ್ಟಿದ್ದು. ಇಲ್ಲಿ ಸ್ತ್ರೀಯರಿಗೂ ಮಾತೆಯರಿಗೂ ಅಷ್ಟೇ ಗೌರವ ವ್ಯಕ್ತಿಗತ ಜೀವನದಲ್ಲಿರಬೇಕು ಅಂತ. ಹಾಗೆ ಇಂಥ ಭಾವನೆ ನಮ್ಮ ಜೀವನದಲ್ಲಿರಬೇಕು. ಪಾರ್ವತಿ ಶಕ್ತಿ, ಅದು ಶಿವನಿಗೆ ಆಧಾರ ಅಂತ ಹೇಳ್ಬೋದು. ವ್ಯಕ್ತಿಗತ ಜೀವನದಲ್ಲಿಯೂ ಕೂಡ ಶಕ್ತಿ ಇರಲೇಬೇಕು. ಶಕ್ತಿ ಅಂದವಾಗ ಪಾರ್ವತಿ ಅಂದ್ರೆ ಕುಟುಂಬಕ್ಕೆ ಬರ್ತೀವಿ. ಕುಟುಂಬದಲ್ಲಿ ಪತ್ನಿ, ಅವಳ ಸಹಕಾರ ಮತ್ತು ಅವರಿಗೆ ಸಲ್ಲಬೇಕಾದ ಎಲ್ಲವೂ ಅದು ಪುರುಷನಿಂದ ಸಲ್ಲಬೇಕು. ಇದು ಶಿವನ ಸಂಕೇತ. ಹೀಗೆ ವ್ಯಕ್ತಿಗತ ಜೀವನದಲ್ಲಿ ಎಲ್ಲವನ್ನೂ ಇಟ್ಟುಕೊಂಡು, ಏನೂ ಇಲ್ಲದಂತೆ ಎಲ್ಲವನ್ನೂ ಸಾಧಿಸಿ, ಆ ಸಾಧನೆಯ ಎತ್ತರದಲ್ಲಿ ಸದಾ ಇರುವಂಥದ್ದಿದೆಯಲ್ಲ, ವ್ಯಕ್ತಿಗತ ಜೀವನದಲ್ಲಿ ಬಹುಶಃ ಇದಕ್ಕಿಂತ ಶ್ರೇಷ್ಠವಾದಂಥ ಸಂದೇಶ, ಸಂಕೇತ ಬೇರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹೀಗೆ ಅದಕ್ಕಾಗಿನೇ ಶಿವ 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 ಎನ್ನಿರೋ ಅಂತ ಮಹನೀಯರು ಹೇಳಿರುವಂತಹದ್ದು. ಶಿವ ಅಂತ ಹೇಳಬೇಕು ಅಂತ, ಸದಾ ಶಿವನ ಧ್ಯಾನವನ್ನು ಮಾಡಬೇಕು, ಶಿವ ಶಿವ ಅಂತ ಹೇಳಬೇಕು. ಅದರಿಂದ ವ್ಯಕ್ತಿಗತ ಜೀವನಕ್ಕೆ ಒಂದು ಹೊಸ ಚೈತನ್ಯ, ಹೊಸ ಶಕ್ತಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಶಿವ ವ್ಯಕ್ತಿಗತ ಜೀವನದ ಒಂದು ಸಂಕೇತ ಅಂತ ಅನ್ಸುತ್ತೆ. ಇವತ್ತಿನ ಅವಧಿಯಲ್ಲಿ ನನಗೆ ಕೊಟ್ಟಿರುವಂತಹ ಸಮಯ ಮುಗಿದೋದ್ರಿಂದ ಅರ್ಧ ಗಂಟೆಯಲ್ಲಿ ಮುಗಿಸ್ತೀನಿ. ಪ್ರಶ್ನೋತ್ತರಗಳಿದ್ರೆ ಅಥವಾ ಚರ್ಚೆ ಇದ್ರೆ ಅದಕ್ಕೆ ನಾವು ಭಾಗವಹಿಸಬಹುದು. ಮುಂದಿನ ವಾರದಲ್ಲಿ ನಾನು ಆಗಲೇ ಹೇಳಿದಂತೆ ರಾಮನ ವಿಷಯವನ್ನು ಆರಂಭ ಮಾಡೋಣಂತೆ. ವ್ಯಕ್ತಿಯ ಸಂಕೇತವಾಗಿ, ವ್ಯಕ್ತಿಗತ ಜೀವನದ ಸಂಕೇತವಾಗಿ ಶಿವನನ್ನು ನೋಡಿದ್ವಿ. ಕುಟುಂಬದ ಸಂಕೇತವಾಗಿ, ಕೌಟುಂಬಿಕ ವ್ಯವಸ್ಥೆಯ ಸಂಕೇತವಾಗಿ ರಾಮ ಹೇಗೆ ಅನ್ನೋದನ್ನ ಮುಂದಿನ ವಾರದಿಂದ ಯೋಚನೆ ಮಾಡ್ತಾ ಹೋಗೋಣ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಧನ್ಯವಾದ, ನಮಸ್ಕಾರ.